ಹಲೋ ಫ್ರೆಂಡ್ಸ್, ಇವತ್ತು ನಾವು ತವಾಂಗಿಂದ ಬೊಂಬ್ಲಾ ಪಾಸಿಗೆ ಹೋಗ್ತಾ ಇದ್ದೇವೆ. ಸೊ ಆನ್ ದ ವೇ ನಮಗೆ ರಸ್ತೆಯ ಎರಡೂ ಬದಿಗಳಲ್ಲೂ ಇರ್ತಕ್ಕಂಥ ಒಂದು ಐಸು ಮತ್ತು ಲೇಕ್ಗಳು. ಸೊ ಈ ಥರನಾಗಿ ಈ ಕಡೆ ಎರಡೂ ಸೈಡಲ್ಲೂ ಲೇಕ್ ಇದ್ದಾವೆ. ನಾವು ಮೊದಲಿಗೆ ಈ ಒಂದು ಬೊಂಬ್ಲಾಗೆ ಹೋಗೋಕ್ಕಿಂತ ಮುಂಚೆ ನಾವು ಮಾಧುರಿ ಲೇಕ್ ಅಂತ ಹೇಳ್ತಾರೆ, ಆ ಒಂದು ಮಾಧುರಿ ಲೇಕನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದಕ್ಕೆ ಮಾಧುರಿ ಲೇಕ್ ಅನ್ನೋದಕ್ಕಿಂತ ಅದು ಸಂಗೀಸ್ಟಾರ್ ಲೇಕ್ ಅಂತ ಇತ್ತು. ಸೊ ಅದು ಯಾವುದೋ ಒಂದು ಕೊಯ್ಲಾ ಫಿಲಮಲ್ಲಿ ಮಾಧುರಿ ದೀಕ್ಷಿತ್ ಅಲ್ಲಿ ಒಂದು ಹಾಡು ಹೇಳಿದ್ರಿಂದ ಅದಕ್ಕೆ ಮಾಧುರಿ ಲೇಕ್ ಅಂತ ಕರೀತಾರೆ. ಸೊ ನೋಡಿ, ಇದು ಮಾಧುರಿ ಲೇಕಿಗೆ ಹರಿದು ಬರ್ತಕ್ಕಂಥ ನೀರು, ಮೇಲ್ಗಡೆಯಿಂದ ಹರಿದು ಬರ್ತಾಯಿದೆ. ತುಂಬ ಕ್ಲಿಯರಾಗಿರ್ತಕ್ಕಂಥ ಒಂದು ವಾಟರು. ಎಷ್ಟು ಕ್ಲಿಯರ್ ಇದೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ಮಾಧುರಿ ಲೇಕು, ಸಂಗೀಸ್ಟಾರ್ ಲೇಕ್ ಅಂತ ಹೇಳ್ತಾರೆ. ಸೊ ಎರಡೂ ಕಡೆ ಗುಡ್ಡ ಇದೆ. ಆ ಒಂದು ಸುತ್ತಲಿನ ಒಂದು ವಾತಾವರಣ, ಗುಡ್ಡ, ಐಸು, ಸೊ ನೀರು, ಈ ಥರ ಎಲ್ಲ ಇರ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ಒಂದು ಹಾಗೆ ಈ ಒಂದು ಅಶೋಕ ಚಕ್ರ, ಫ್ಲ್ಯಾಗು, ಸಮಥಿಂಗ್ ಈ ಥರದ್ದೆಲ್ಲ ಒಂದು ಇದನ್ನು ಮಾನ್ಯುಮೆಂಟ್ಸ್ ಥರ ಇದು ಮಾಡಿದ್ದಾರೆ. ಈ ಒಂದು ಬೊಂಬ್ಲಾ ಪಾಸು ಅಥವಾ ಸೇಲಾ ಪಾಸು, ಮಾಧುರಿ ಲೇಕು, ಈ ಒಂದು ಪ್ಲೇಸ್ಗಳಿಗೆ ಬರಬೇಕು ಅಂದರೆ ಸೊ ಗುವಾಹಟಿ ಈಸ್ ದ ನಿಯರೆಸ್ಟ್ ಪ್ಲೇಸು. ಗುವಾಹಟಿಗೆ ಬಂದುಬಿಟ್ಟೆ ನಾವು ಅಲ್ಲಿಂದ ಒಂದು ವೆಹಿಕಲ್ಗಳು ಮಾಡಿಕೊಂಡು ಬರಬೇಕಾಗುತ್ತೆ. ಏಕೆಂದರೆ ಈ ಒಂದು ಇಟಾನಗರ ಅರುಣಾಚಲ ಪ್ರದೇಶದ ಒಂದು ರಾಜಧಾನಿ ಆದಂಥ ಇಟಾನಗರದಿಂದ ಬರಲಿಕ್ಕೆ ದೂರ ಆಗುತ್ತೆ. ಅದೇ ಒಂದು ಪ್ಲೇಸು, ಇದೇ ಒಂದು ಪ್ಲೇಸು. ಸೊ ಗುವಾಹಟಿಯಿಂದ ನಾವು ಒಂದು 5 ಡೇಸ್ಗೂ ಇದು ಪ್ರೋಗ್ರಾಮ್ ಮಾಡಿಕೊಂಡ್ರೆ ಎಲ್ಲದನ್ನು ನೋಡಿಕೊಂಡು ಬರ್ಬೋದು. 5 ಅಥವಾ 1 ವೀಕ್ ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ಎಲ್ಲದನ್ನು ನೋಡ್ಕೊಂಡು ಬರ್ಬೋದು ಬೊಂಬ್ಲಾ. ಸೊ ಈಗ ನಾವು ಇಲ್ಲಿ ಮಾಧುರಿ ಲೇಕ್, ಸಂಗೀಸ್ಟಾರ್ ಲೇಕಿಂದ ಬೊಂಬ್ಲಾ ಕಡೆಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಈ ಬೊಂಬ್ಲಾ ಪಾಸ್ ಬಂದುಬಿಟ್ಟು ಸಿ ಲೆವೆಲಿಂದ ಒಂದು 15,200 ಫೀಟು ಹೈಟಲ್ಲಿದೆ. ಸೊ ಹೈ ಆ್ಯಟಿಟ್ಯೂಡ್ ಇರೋದ್ರಿಂದ ತುಂಬ ಉಸಿರಾಟಕ್ಕೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕೆಲವ್ರಿಗೆ. ಕೆಲವರು ಅಲ್ಲೇ ಫೇಂಟ್ ಆಗಿ ಬಿದ್ದರು, ಕೆಲವರು ವಾಮಿಟ್ ಮಾಡ್ತಾ ಇರ್ತಾರೆ. ಆದರೂ ಸಹಿತ ಜನಗಳು ಅದನ್ನು ನೋಡಬೇಕು, ಹೋಗಬೇಕು ಅನ್ನೋರು ತುಂಬ ಜಾಸ್ತಿ. ಸೊ ನಾವುಗಳು ನಿರ್ಮಲ್ ಟ್ರಾವೆಲ್ಸಿಂದ ಹೋಗಿದ್ದವರೆಲ್ಲ ಅಲ್ಲಿ ಒಂದು ಇದರಲ್ಲಿ ತುಂಬ ಜಾಸ್ತಿ ಐಸಲ್ಲಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಸುಸೂತ್ರವಾಗಿ ಎಲ್ಲರೂ ವಾಪಸ್ ಬಂದಿದ್ದೀವಿ. ಸೊ ಈ ಥರ ಒಂದು ಎಲ್ಲ ಕಡೆ ಆಕಾಶ ಮತ್ತು ಭೂಮಿ ಗೊತ್ತಾಗದೇ ಇರೋತ್ತಾಗೆ ವೈಟ್ ಆಗಿರ್ತಕ್ಕಂಥ ಒಂದು ಬೊಂಬ್ಲಾ ಪಾಸು ನೋಡಲಿಕ್ಕೆ ಒಂದು 2 ಕಣ್ಣುಗಳು ಸಾಲದು, ಅಷ್ಟು ಚೆನ್ನಾಗಿದೆ. ಸೊ ನೀವು ಹೋಗಬೇಕು ಅಂದರೆ ಗುವಾಹಟಿಯಿಂದನೇ ಹೋಗಬೇಕು ಯಾರಾದರೂ ಆಗಲಿ. ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್.